ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ರೀಡಿಂಗ್ ಅಲ್ಲಿ ನಾನು ನಿಮ್ಗೆ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಎಷ್ಟು ಹ್ಯಾಪಿ ಆಗಿದ್ದಾರೆ, ಅವರ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ರೀಡಿಂಗ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಬೇಕು ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮೂಲಕ ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಬಹುದು. ನಾನು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು, ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಪರ್ಸನ್ ಮುಖ ಅಥವಾ ನೇಮ್ ಹೇಳ್ಕೊಂಡು ರೀಡಿಂಗ್ ನ ನೋಡ್ಬೋದು. ಕಾರ್ಡ್ಸ್ ಮಾಡುವಾಗ್ಲೇ ಶಫಲ್ ಮಾಡುವಾಗ್ಲೇನೆ ತುಂಬಾ ಸರಿ ಕೈಯಿಂದ ಜಾರಿ ಬೀಳ್ತಾ ಇದೆ, ತುಂಬಾ ಡಿಸ್ಟರ್ಬೆನ್ಸ್ ಕೂಡ ಅನ್ನಿಸ್ತಾ ಇತ್ತು. ಕೆಲವೊಂದ್ಸರಿ ನಾನು ಕಾರ್ಡ್ಸ್ ನ ಕೆಳಗಡೆಯಿಂದ ತಗೊಂಡು ಬ್ರೇಕ್ ತಗೊಂಡು ಮತ್ತೆ ಶಫಲ್ ಮಾಡಿದ್ದೀನಿ. ಅದಾದ್ಮೇಲೂ ಕೂಡ ಪಾಪಪ್ ಆಗಿರುವಂತ ಕಾರ್ಡ್ಸ್ ಏನಾದ್ರು ಬಂದ್ರೆ ಅದು ಒಂದು ಪಾಪಪ್ ಆಗಿತ್ತು ಕಾರ್ಡ್, ಅದನ್ನ ಎತ್ತಿಟ್ಬಿಟ್ಟು ಮತ್ತೆ ಶಫಲ್ ಮಾಡಿ ಮತ್ತೆ ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ಸೊ ನೋಡೋಣ ನಿಮ್ಮ ವ್ಯಕ್ತಿ ಎಷ್ಟು ಹ್ಯಾಪಿ ಆಗಿದ್ದಾರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಅಂತ ಹೇಳಿ. ಇಲ್ಲಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಾನಿಲ್ಲಿ 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಆನ್ಸರ್ ನ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ 5 ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ಕಾರ್ಡ್ ಶಫಲ್ ಮಾಡುವಾಗ, ತೆಗೆಯುವಾಗ, ಈವನ್ ಕಾರ್ಡ್ಸ್ ಬಗ್ಗೆ ಹೇಳುವಾಗ್ಲೂ ಕೂಡ ನನಗೆ ತುಂಬಾನೇ ಡಿಸ್ಟರ್ಬ್ ಆಗಿ ಫೀಲ್ ಆಗ್ತಾ ಇತ್ತು. ನಾನು ಕೂಡ ಬ್ರೇಕ್ ತಗೊಂಡು ರೀಡಿಂಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಏನೆಲ್ಲ ಬರುತ್ತೆ, ನಿಮ್ಮ ಪರ್ಸನ್ ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂತ ಹೇಳಿ. ಸೊ ಮೊದಲಿಗೆ 3 ಆಫ್ ಸಾರ್ಟ್ಸ್ ಬಂದಿದೆ. 3 ಆಫ್ ಸಾರ್ಟ್ಸ್ ಬಂದ್ಬಿಟ್ಟು ಒಂದು ಸಾರ್ಟ್ಸ್ ಆಗಿರೋದ್ರಿಂದ ಇದೊಂದು ನೆಗೆಟಿವ್ ಕಾರ್ಡ್. ಅಂಡ್ ಆಲ್ಸೋ ನಿಮ್ಮ ಪರ್ಸನ್ ಗೆ ತುಂಬಾ ಹಾರ್ಟ್ ಬ್ರೇಕ್ ಆಗಿರುವಂತದ್ದು ಕಾಣಿಸ್ತಾ ಇದೆ. ಇದು ಪಾಸ್ಟ್ ಅಲ್ಲಿ ನಡೆದಿರುವಂತ ಇನ್ಸಿಡೆಂಟ್ ಕೂಡ ಇರಬಹುದು, ಅಥವಾ ಪ್ರೆಸೆಂಟ್ ಅಲ್ಲಿ ಕೂಡ ಅವ್ರಿಗೆ ಕೆಲವೊಂದು ವಿಷಯಗಳು ಹಾರ್ಟ್ ಬ್ರೇಕ್ ಆಗಿರ್ಬೋದು. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ರು ಆತರ ಅವರ ಜೀವನ ಕಟ್ಕೊಳ್ಳೋದಕ್ಕೆ ಅಥವಾ ಆ ಒಂದು ವ್ಯಕ್ತಿ ಇಲ್ಲ ಅಂತ ಹೇಳಿ ಅನಿಸ್ತಾ ಇದೆ ಇಲ್ಲಿ ನಂಗೆ. ಮೇ ಬಿ ಅವರಿಗೆ ಲೆಸನ್ಸ್ ನ ಕಲಿಸ್ತಾ ಇದ್ದಾರೆ. ಅವರು ಯಾರನ್ನ ನಂಬ್ಕೊಂಡು ಹೋಗಿದ್ರು ಆ ಒಂದು ಪರ್ಸನ್ ಇವರಿಗೆ ಬಹಳಷ್ಟು ಪಾಠನ ಹೇಳ್ಕೊಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದರಿಂದ ಅವರು ತುಂಬಾನೇ ಹಾರ್ಟ್ ಬ್ರೇಕ್ ಆಗಿದ್ದಾರೆ. ಕೆಲವೊಂದ್ಸರಿ ಇದು ಸಪ್ರೇಷನ್, ಯಾವುದೋ ಒಂದು ಹ್ಯಾಶ್ ಟ್ರೂತ್ ರಿಯಲ್ ಆಗಿ ಕಮಿಂಗ್ ಟು ಪಿಕ್ಚರ್ ಅಂತ ಹೇಳ್ತಾರಲ್ಲ, ಆ ತರ ಆಗಿದೆ ಇಲ್ಲಿ. ತುಂಬಾನೇ ಹ್ಯೂಜ್ ಆಗಿ ಹರ್ಟ್ ಆಗಿರುವಂತದ್ದು, ತುಂಬಾ ಜಾಸ್ತಿ ಟ್ರೂತ್ ಸತ್ಯ ಬೆಳಕಿಗೆ ಬಂದಾಗ ಯಾವ ತರ ಪೇನ್ಫುಲ್ ಆಗಿರುವಂತ ಸಿಚುವೇಶನ್ ಇರುತ್ತಲ್ಲ, ಆ ಒಂದು ಸಿಚುವೇಶನ್ ಗ್ರೋತ್ ಹೋಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದೊಂಥರ ಲೆಸನ್ ಹೇಳ್ಕೊಡ್ತಾ ಇದಾರೆ. ಎಮೋಷನಲಿ ತುಂಬಾ ಡ್ಯಾಮೇಜ್ ಆಗಿರೋದು, ಆ ಒಂದು ಪರ್ಸನ್ ಯಾರು ನಂಬ್ಕೊಂಡು ಹೋಗಿದ್ದಾರೆ ಆ ಪರ್ಸನ್ ಚೆನ್ನಾಗಿ ಅವ್ರಿಗೆ ಪಾಠ ಹೇಳ್ಕೊಡ್ತಾ ಇರೋದು ಕಾಣಿಸ್ತಾ ಇದೆ. ಮ್ಯೂಚುವಲಿ ಹರ್ಟ್ ಆಗಿದ್ದಾರೆ. ಕೆಲವೊಬ್ಬರಿಗೆ ಸಪ್ರೇಷನ್ ಕೂಡ ಆಗಿರ್ಬೋದು, ಕೆಲವೊಬ್ಬರಿಗೆ ಬ್ರೇಕಪ್ಸ್ ಗಳು ಕೂಡ ಆಗಿರ್ಬೋದು, ಚಾನ್ಸಸ್ ಇದೆ ಇಲ್ಲಿ. ರಿಯಾಲಿಟಿ ಚೆಕ್ ಆಗ್ತಾ ಇದೆ ಇವಾಗ ಅವರಿಗೆ. ಈಗ ನೀರ್ ಯಾವುದು ಅಥವಾ ಹಾಲು ಯಾವುದು ಆತರ ಹೇಳ್ತಾರಲ್ಲ, ಅದು ಚೆಕ್ ಆಗ್ತಾ ಇದೆ ಇವಾಗ. ಅವರು ಏನ್ ಮಾಡಿದ್ರು ಅದು ರಿಟರ್ನ್ ಬ್ಯಾಕ್ ಟು ಕರ್ಮ ಅನುಭವಿಸ್ತಾ ಇದ್ದಾರೆ ಅಂತ ಅಲ್ಲಿ ಅನ್ನಿಸ್ತಾ ಇದೆ. ತುಂಬಾನೇ ಪೇನ್ಫುಲ್ ಆಗಿರೋದು. ಇವರು ಏನ್ ಅನ್ಕೊಂಡು ಹೋಗಿದ್ರಲ್ಲ ಆ ಪರ್ಸನ್ ತುಂಬಾ ಲಾಯಲ್ ಆಗಿರ್ತಾರೆ ಅಂತ ಹೇಳಿ ಆ ಪರ್ಸನ್ ಕಡೆಯಿಂದ ಡಿಸ್ಲಾಯಲಿಟಿ ಕಾಣಿಸ್ತಾ ಇದೆ ಇಲ್ಲಿ. ಅವರು ಡಿಸ್ಲಾಯಲ್ ಆಗಿ ಇವರಿಗೆ ಇರೋದು ಕಾಣಿಸ್ತಾ ಇದೆ ಇಲ್ಲಿ. ಈ ಪರ್ಸನ್ ಹೀಲ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇದೆ. ಪರ್ಸನ್ ಹೀಲಿಂಗ್ ತುಂಬಾ ಅವಶ್ಯಕತೆ ಇದೆ. ಮತ್ತೆ ಇವರು ಇವರು ಹಾರ್ಟ್ ಅಲ್ಲಿ ತುಂಬಾನೇ ಪೇನ್ ಗಳನ್ನ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ತುಂಬಾ ವರ್ಚುವಲ್ ಆಗಿ ಡಿಸಪಾಯಿಂಟ್ ಆಗಿರೋದು, ಹಾರ್ಟ್ ಬ್ರೇಕ್ ಆಗಿರೋದು, ಮೇಜರ್ಲಿ ವರ್ಚುವಲ್ ಆಗಿ ತುಂಬಾ ನೋವು ಅನುಭವಿಸ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಇವ್ರು ಅನ್ಕೊಂಡಿರೋ ತರ ಏನೂ ಆಗಿಲ್ಲ.
ಮೇ ಬಿ ಪಾಸ್ಟ್ ಅಲ್ಲಿ ಆಗಿರುವಂತ ಸಪರೇಷನ್ಗಳು ಬ್ರೇಕಪ್ಸ್ ಗಳನ್ನು ಕೂಡ ಇವರು ಇನ್ನೂ ಆಟಲ್ಲೇ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಅಂಡ್ ಪ್ರೆಸೆಂಟ್ಲಿ ಕೂಡ ಅದೇ ಸಿಚುವೇಶನ್ ನಡೀತಾ ಇದೆ. ಇವರು ಯಾರಿಗೆ ಏನ್ ಮಾಡಿ ಹೋಗಿದ್ರು ಅದೇ ಅವರಿಗೆ ರಿಟರ್ನ್ ಕೂಡ ಹೋಗಿದೆ, ಪಾಠ ಕಲಿಸ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 9 ಆಫ್ ವಾಂಡ್ಸ್ ಬಂದಿದೆ. 9 ಆಫ್ ವಾಂಡ್ಸ್ ಬಂದು ಒಂದು ಮೈನರ್ ಆರ್ಕಾನ ಕಾರ್ಡು. ಪ್ರೆಸೆಂಟ್ಲಿ ಈ ಪರ್ಸನ್ ತುಂಬಾನೇ ಟಯರ್ಡ್ ಆಗಿರೋದು, ಸುಸ್ತಾಗಿರೋದು, ಪಾಸ್ಟ್ ಅಲ್ಲಿ ಆಗಿರುವಂತ ಸಿಚುವೇಶನ್ ಗಳಿಂದ ವೂಂಡೆಡ್ ಆಗಿರೋದು ಕಾಣಿಸ್ತಾ ಇದೆ. ವೂಂಡೆಡ್ ಅಂದ್ರೆ ಪಾಸ್ಟ್ ಅಲ್ಲಿ ಏನಾಗಿತ್ತು ಅದು ಇವರ ಮನಸ್ಸಲ್ಲಿ ತುಂಬಾ ಕೂತ್ಕೊಂಡಿದೆ. ಅಂಡ್ ಪ್ರೆಸೆಂಟ್ಲಿ ಇವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ. ಇಟ್ ಕುಡ್ ಬಿ ಎನಿಥಿಂಗ್, ಫ್ಯಾಮಿಲಿ ಆಗಿರ್ಬೋದು ಅಥವಾ ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ಇವ್ರ ಕೈಯಲ್ಲಿ ಆಗದೆ ಇರೋಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇವ್ರ ಮೇಲೆ ಓಡಿಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾನೇ ಜಾಸ್ತಿ ತಗೊಳ್ತಾ ಇದ್ದಾರೆ ಇವರು. ಪರ್ಸನ್ ತುಂಬಾ ಕಂಟ್ರೋಲ್ ಅಲ್ಲಿ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ, ಬಟ್ ಎಲ್ಲಾನು ಔಟ್ ಆಫ್ ಕಂಟ್ರೋಲ್ ಆಗಿದೆ. ಇಲ್ಲಿ ಲಾಟ್ ಆಫ್ ಚಾಲೆಂಜಸ್ ಇದೆ ಅವ್ರ ಲೈಫ್ ಅಲ್ಲಿ. ಆದ್ರೂ ಕೂಡ ಎಲ್ಲಾರನ್ನು ನೋಡ್ತಾ ಇದ್ದೀನಿ, ಎಲ್ಲರ ಮೇಲೂ ಕಣ್ಣಿಟ್ಟಿದ್ದೀನಿ, ಎಲ್ಲಾರನ್ನು ವಾಚ್ ಮಾಡ್ತಿದ್ದೀನಿ ಅಂತ ಹೇಳಿ ಈ ಪರ್ಸನ್ ಅನ್ಕೊಳ್ತಾ ಇದ್ದಾರೆ. ಈ ಪರ್ಸನ್ ಅವಶ್ಯಕತೆಗಿಂತ ಜಾಸ್ತಿ ಕೆಲಸನ ಮಾಡ್ತಾ ಇರೋದು, ತುಂಬಾ ಜಾಸ್ತಿ ಬ್ರೈನ್ ಮೇಲೆ ಪ್ರೆಷರ್ ಹಾಕೊಳ್ತಾ ಇರೋದು, ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು, ಅವರಿಗೆ ಸಂಬಂಧಪಟ್ಟಿರುವಂತ ವ್ಯಕ್ತಿಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು. ಇಲ್ಲಿ ತುಂಬಾ ಜಾಸ್ತಿ ಫಿಯರ್ ಇದೆ. ಇಲ್ಲಿ ಅವ್ರಿಗೆ ಯಾವಾಗ್ಲೂ ಭಯ ಕಾಡ್ತಾ ಇರತ್ತೆ. ಯಾವೊಂದು ವಿಷಯವಾಗಿ ಅಂತ ಹೇಳಿ ಗೊತ್ತಿಲ್ಲ. ಇಲ್ಲಿ ತುಂಬಾ ಭಯ ಪಡ್ತಿರೋದು ಕಾಣಿಸ್ತಾ ಇದೆ. ಇವ್ರು ಯಾರ ಕಣ್ಣಿಗೂ ಕಾಣಿಸೋದಕ್ಕೆ ಇಷ್ಟ ಪಡ್ತಾ ಇಲ್ಲ ಸದ್ಯಕ್ಕೆ. ಹೈಡಲ್ ಇರ್ಬೋದು ಅಥವಾ ಜನಗಳಿಂದ ದೂರ ಹೋಗಿರ್ಬೋದು, ಬಟ್ ಆದ್ರೆ ಈ ಪರ್ಸನ್ ಎಲ್ಲಾರನ್ನೂ ಅಬ್ಸರ್ವ್ ಮಾಡಿ ಎಲ್ಲಾರನ್ನೂ ವಾಚ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಮೇ ಬಿ ಈ ಥರ್ಡ್ ಪಾರ್ಟಿ ಕೂಡ ಇವ್ರ ಮೇಲೆ ಜಾಸ್ತಿನೇ ರೆಸ್ಪಾನ್ಸಿಬಿಲಿಟೀಸ್ ಹೊರ್ಸಿರ್ಬೋದು. ನೀನ್ ಹಿಂಗೆ ಇರ್ಬೇಕು, ನೀ ಇಷ್ಟು ಮಾಡ್ಬೇಕು ಕೆಲಸಗಳು, ನಾವ್ ಇಷ್ಟು ಸಂಪಾದನೆ ಮಾಡ್ಬೇಕು, ಇಷ್ಟು ಬರ್ಲೇಬೇಕು, ಈ ತರ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಓಡಿಸಿರುವಂತ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಕೈಲಿ ಆಗಿಲ್ಲ ಅಂದ್ರೆ ನನ್ ಕೈಲಿ ಆಗತ್ತೆ, ನಾನ್ ಮಾಡ್ತೀನಿ, ನನ್ ಕೈಲಿ ಇದು ಸಾಧ್ಯ ಇದೆ ಅಂತ ಹೇಳಿ ಮಾಡ್ತಾ ಇದಾರೆ. ಬಟ್ ಈ ಟ್ರೂತ್ ಅವ್ರ ಕೈಲಿ ಆಗ್ತಾ ಇಲ್ಲ. ಅವ್ರು ತುಂಬಾನೇ ಜಾಸ್ತಿ ಸ್ಟ್ರೆಸ್ ನ ಕೊಟ್ಕೊಳ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಹೀಲಿಂಗ್ ತುಂಬಾ ಅವಶ್ಯಕತೆ ಇದೆ ಈ ವ್ಯಕ್ತಿಗೆ. ಪಾಸ್ಟ್ ಅಲ್ಲಿ ಏನೇನೆಲ್ಲ ಆಗಿತ್ತು ಅದನ್ನೇ ಹೋಲ್ಡ್ ಮಾಡ್ಕೊಂಡಿದ್ದಾರೆ ಆಟಲ್ಲಿ. ಅಂಡ್ ತುಂಬಾ ಗಾಯಗಳಾಗಿದೆ ಇವ್ರಿಗೆ. ತುಂಬಾ ಸರಿ ಬಿದ್ದು ಎದ್ದು ಪೆಟ್ಟುಗಳು ತಿಂದಿರೋದು. ಆ ಪೆಟ್ಟುಗಳು ಇದ್ರೂ ಕೂಡ ಮತ್ತೆ ಮತ್ತೆ ತಪ್ಪುಗಳು ಆಗ್ತಾ ಇರೋದು, ಮತ್ತೆ ಇವ್ರಿಗೆ ಫೇರ್ ಆಗಿ ಏನು ನಡೀತಾ ಇಲ್ಲ ಅಂತ ಹೇಳಿ ಫೀಲ್ ಆಗ್ತಾ ಇದೆ ಅವ್ರಿಗೆ. ಇವ್ರು ಯಾವ ತರ ಪರ್ಸನ್ ಅವ್ರ ಲೈಫಲ್ಲಿ ಬೇಡ ಅಂತ ಹೇಳಿ ಅನ್ಕೊಂಡಿದ್ರು, ಮೇ ಬಿ ಅದೇ ತರ ಪರ್ಸನ್ಸ್ ಇವರಿಗೆ ಸಿಕ್ಕಿ ಪಾಠಗಳನ್ನ ಕಲಿಸ್ತಾ ಇರ್ಬೋದು ಇವಾಗ. ಸೊ ಅದ್ರಿಂದ ಕೂಡ ಈ ವ್ಯಕ್ತಿ ತುಂಬಾ ಓವರ್ಲಿ ಟಯರ್ಡ್ ಆಗಿರೋದು, ಕಂಟ್ರೋಲ್ ಕಳ್ಕೊಂಡಿರೋದು ಅದು ಕೂಡ ಕಾಣಿಸ್ತಾ ಇದೆ. ಪ್ರತಿದಿನನೂ ಅವ್ರಿಗೆ ಚಾಲೆಂಜಿಂಗ್ ಇದ್ದೇ ಇರುತ್ತೆ, ಏನಾದ್ರೂ ಒಂದು ಚಾಲೆಂಜಿಂಗ್. ಬೇರೆಯವ್ರನ್ನ ತುಂಬಾನೇ ಅಬ್ಸರ್ವ್ ಮಾಡ್ತಿದ್ದಾರೆ. ಮೇ ಬಿ ನಿಮ್ಮನ್ನು ಕೂಡ ಎಲ್ಲಾದ್ರೂ ಲೈಕ್ ವಾಚ್ ಮಾಡ್ತಿರೋದು, ಹೈಡಲ್ಲಿ ನೋಡ್ತಿರೋದು, ಅಥವಾ ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಅಂತ ಹೇಳಿ ತಿಳ್ಕೊಂತಿರುವಂತ ಪ್ರಯತ್ನಗಳನ್ನು ಕೂಡ ಈ ವ್ಯಕ್ತಿ ಮಾಡ್ತಿರ್ಬೋದು. ನಿಮ್ಮನ್ನು ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ನಿಮ್ಮ ಒಂದು ಜೀವನದಲ್ಲಿ ಏನಾಗ್ತಿದೆ ಏನು ಹೋಗ್ತಿದೆ ಅಂತ ಕೂಡ ಇವ್ರಿಗೆ ಒಂದು ಕಣ್ಣಿದೆ. ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಿದ್ದಾರೆ. ಸೊ ನಿಮ್ಮನ್ನು ಕೂಡ ಅಬ್ಸರ್ವ್ ಮಾಡ್ತಿರುವಂತ ಚಾನ್ಸಸ್ ಇಲ್ಲಿ ತುಂಬಾನೇ ಜಾಸ್ತಿ ಇದೆ. ಅಂಡ್ ಸೇಮ್ ಇದು ಒಂದು ಸಿಚುವೇಶನ್ ಕಾರ್ಡು. ಡೆಫಿನೆಟ್ಲಿ ಈ ಒಂದು ಸಿಚುವೇಶನ್ ಹೋದ್ಮೇಲೆ ಮೇ ಬಿ ವಿಷಯಗಳು ತಣ್ಣಗಾಗ್ಬೋದು. ಥರ್ಡ್ ಕಾರ್ಡ್ ಬಂದ್ಬಿಟ್ಟು ದ ಹರ್ಮಿಟ್ ಬಂದಿದೆ. ಡೆಫಿನೆಟ್ಲಿ ಈ ಪರ್ಸನ್ ತುಂಬಾನೇ ಕೊರಗ್ತಾ ಇದ್ದಾರೆ. ಈ ವ್ಯಕ್ತಿನೇ ಕೊರಗೋ ಅಂತ ವ್ಯಕ್ತಿನೇ ಅನ್ಸುತ್ತೆ. ಇವರ ನೇಚರ್ ಹೆಂಗೆ ಅನ್ಸುತ್ತೆ, ತುಂಬಾ ಓಲ್ಡ್ ಸೋಲ್ ತರ ಕಾಣಿಸ್ತಿದ್ದಾರೆ. ಬಟ್ ಡೆಫಿನೆಟ್ಲಿ ತುಂಬಾ ಅಂದ್ರೆ ತುಂಬಾನೇ ಹರ್ಟ್ ಆಗಿರೋದು, ಫೀಲ್ ಮಾಡ್ಕೊಳ್ಳೋದು, ಯಾರಾದ್ರೂ ಬೇಗ ಏನಾದ್ರು ಅಂದ್ರೆ ಸೆನ್ಸಿಟಿವ್ ಆ ತರ ಪರ್ಸನ್. ತುಂಬಾ ಡೀಪ್ ಆಗಿ ತಗೊಳ್ತಾರೆ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ನಾಲೆಡ್ಜ್ ಕೂಡ ಇದೆ ಅವ್ರಿಗೆ. ತುಂಬಾನೇ ಓಲ್ಡ್ ಸೋಲು, ಜ್ಞಾನ ಚೆನ್ನಾಗಿದೆ ಅವ್ರಿಗೆ. ಇವ್ರು ಅನ್ಕೊಂಡ್ರೆ ಏನ್ ಬೇಕಂದ್ರೂ ಮಾಡ್ಬೋದು. ಅಂಡ್ ಈ ಪರ್ಸನ್ ತುಂಬಾನೇ ಲೈಕ್ ಅಗಾಧವಾದ ಜ್ಞಾನ, ಶಕ್ತಿ, ನಾಲೆಡ್ಜ್ ಇದೆ ಇವ್ರ ಹತ್ರ. ಅಂಡ್ ಬೇಕಂದ್ರೆ ಇವರು ಲೈಕ್ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ಬಹುದು. ಬಟ್ ಇವರು ಸದ್ಯದ ಪರಿಸ್ಥಿತಿ ಏನಂದ್ರೆ ಕೊರಗ್ತಾ ಇದಾರೆ. ಯಾವ್ದೋ ಒಂದು ವಿಷಯಕ್ಕೆ ತುಂಬಾನೇ ಕೊರಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಐಸೋಲೇಟ್ ಆಗ್ಬಿಡ್ತಾರೆ. ಪರ್ಸನಲ್ ವಿಷಯಗಳನ್ನ ಯಾರ ಹತ್ರನೂ ಹೇಳ್ಕೊಳಲ್ಲ. ಜನದಿಂದ ಕನೆಕ್ಷನ್ ನ ಕಟ್ ಮಾಡ್ಕೊಂಡು ದೂರ ಇರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಮೇ ಬಿ ನಿಮಗೂ ಕೂಡ ಕೆಲವೊಂದ್ಸರಿ ಅನ್ಸ್ಬೋದು, ಏನು ಒಂದೊಂದ್ಸರಿ ಆನ್ ಆಗ್ಬಿಡ್ತಾರೆ, ಕೆಲವೊಂದ್ಸರಿ ಆಫ್ ಆಗ್ಬಿಡ್ತಾರೆ.
ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತಾನೆ ಗೊತ್ತಾಗಲ್ಲ. ಕೆಲವೊಂದ್ಸರಿ ಇವ್ರ ಬಗ್ಗೆ ಏನು ವಿಚಾರಗಳೇ ಗೊತ್ತಾಗಲ್ಲ. ಕೆಲವೊಂದ್ಸರಿ ಆಲ್ ಆಫ್ ಸಡನ್ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಅದೇ ತರ ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಈ ಪರ್ಸನ್ ತನ್ನನ್ನ ತಾನು ತುಂಬಾನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ತಾರೆ. ಕೆಲವೊಂದು ತುಂಬಾ ಹರ್ಟ್ ಆಗ್ಬಿಟ್ರೆ ಐಸೋಲೇಟ್ ಆಗ್ಬಿಡ್ತಾರೆ. ಯಾರ ಕನೆಕ್ಷನ್ಗೂ ಬರೋದೇ ಇಲ್ಲ ಅವರು ಸರಿ ಹೋಗೋವರ್ಗು. ಅಂಡ್ ಏನೋ ಒಂದ್ ಮನ್ಸಲ್ಲಿ ಯಾವಾಗ್ಲೂ ಓಡ್ತಾನೆ ಇರತ್ತೆ. ಅದ್ರ ಯಾವ್ದೋ ಒಂದು ಪ್ರಶ್ನೆಗೆ ಉತ್ತರನ ಹುಡ್ಕೋಂತ ಪ್ರಯತ್ನಗಳು ಮಾಡ್ತಾನೆ ಇರ್ತಾರೆ. ಮೇ ಬಿ ಇನ್ ಕೇಸ್ ಪಾಸ್ಟ್ ಅಲ್ಲಿ ಇವ್ರಿಗೆ ಏನಾದ್ರು ಮೋಸಗಳಾಗಿದ್ರೆ ಅದನ್ನೇ ಯೋಚನೆ ಮಾಡ್ತಿರ್ತಾರೆ ಅಂತ ಅನ್ಸುತ್ತೆ. ಯಾಕೆ ನನಗೆ ಹಿಂಗಾಯ್ತು, ನನಗೆ ಯಾಕೆ ಈ ತರ ಜನ ಸಿಗ್ತಾರೆ, ನನಗೆ ಮಾತ್ರ ಯಾಕೆ ಮೋಸಗಳಾಗ್ತಿರತ್ತೆ ಅಂತ ಹೇಳಿ ಯೋಚನೆ ಮಾಡುವಂತ ಚಾನ್ಸಸ್ ಇದೆ. ಬಟ್ ಈ ವ್ಯಕ್ತಿ ಇಷ್ಟೊಂದು ಕೊರಗೋ ಅಂತ ಅವಶ್ಯಕತೆ ಇಲ್ಲ. ಬಿಕಾಸ್ ಎಲ್ಲಾ ಉತ್ತರಗಳು ಅವ್ರಿಗೆ ಗೊತ್ತಿದೆ. ಡೀಪ್ ಇನ್ಸೈಡ್ ಅವ್ರು ಹೋಗಿ ಲೈಕ್ ಯಾಕೆ ಏನು ಅಂತ ಹೇಳಿ ವಿಚಾರ ಮಾಡ್ಕೊಂಡ್ರೆ ಅವ್ರಿಗೆ ಎಲ್ಲ ಗೊತ್ತಾಗತ್ತೆ ಏನಕ್ಕೆ ಹಿಂಗಾಯ್ತು, ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳಿ. ಸೊ ಈ ವ್ಯಕ್ತಿ ಆ ಒಂದು ಕೆಲಸಗಳನ್ನ ಮಾಡ್ತಾ ಇಲ್ಲ. ಸೊ ಅವರ ಪ್ರಶ್ನೆಗೆ ಅವ್ರ ಹತ್ರನೇ ಆನ್ಸರ್ ಇದೆ. ಆನ್ಸರ್ ಬೇರೆ ಕಡೆ ಹುಡುಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಂಡ್ ಆಲ್ ಆಫ್ ಸಡನ್ ಕೆಲವೊಂದ್ಸರಿ ಆಫ್ ಆಗ್ಬಿಡ್ತಾರೆ. ಮೆಡಿಟೇಷನ್ ಮಾಡೋ ಅಗತ್ಯನೂ ಕೂಡ ತುಂಬಾ ಇದೆ. ತುಂಬಾನೇ ಡಿಸ್ಟರ್ಬೆನ್ಸ್ ಎನರ್ಜಿ ತೋರಿಸ್ತಾ ಇದೆ. ಅಂಡ್ ಇಲ್ಲಿ ಒಂದ್ ಕಡೆ ರೆಸ್ಪಾನ್ಸಿಬಿಲಿಟಿ, ಇನ್ನೊಂದ್ ಕಡೆ ಹಾರ್ಟ್ ಬ್ರೇಕ್, ಮತ್ತೊಂದ್ ಕಡೆ ಈ ವ್ಯಕ್ತಿನೇ ತುಂಬಾ ಕೊರಗೋ ಅಂತ ವ್ಯಕ್ತಿ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು 5 ಆಫ್ ಕಾಯಿನ್ಸ್ ಬಂದಿದೆ. 5 ಆಫ್ ಕಾಯಿನ್ಸ್ ಬಂದ್ಬಿಟ್ಟು ಒಂದು ಲೈಕ್ ಈ ವ್ಯಕ್ತಿ ಫಿನಾನ್ಷಿಯಲಿ ತುಂಬಾ ಟೈಟ್ ಆಗಿರುವಂತದ್ದು ಕಾಣಿಸ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ತುಂಬಾ ಲಾಸಸ್ ಕೂಡ ಕಾಣಿಸ್ತಿದೆ. ಕೆಲವೊಬ್ಬರಿಗೆ ಜಾಬ್ ಲಾಸ್ ಆಗಿರ್ಬೋದು, ಕೆಲವೊಬ್ಬರಿಗೆ ಫಿನಾನ್ಷಿಯಲಿ ತುಂಬಾ ಹೊಡೆತಗಳು ಬಿದ್ದಿರೋಂಥದ್ದು ಕಾಣಿಸ್ತಾ ಇದೆ. ಅಂಡ್ ಕೆಲವೊಬ್ರು ತಮ್ಮ ಜೀವನದಲ್ಲಿ ತುಂಬಾ ತಮಗೆ ಸಂಬಂಧಪಟ್ಟಿರುವಂತ ಎಷ್ಟೋ ವಿಷಯಗಳನ್ನ ಕಳ್ಕೊಂಡಿದ್ದಾರೆ. ಐಸೋಲೇಟ್ ಆಗಿದ್ದಾರೆ. ಇನ್ಸೆಕ್ಯೂರಿಟಿ ಫೀಲಿಂಗ್ ತುಂಬಾ ಕಾಣಿಸ್ತಾ ಇದೆ ಅವ್ರಿಗೆ. ತುಂಬಾ ಲೋ ಆಗಿದೆ ಅವ್ರ ಎನರ್ಜಿ. ಹ್ಯೂಜ್ ಫಿನಾನ್ಷಿಯಲ್ ಲಾಸಸ್ ಗಳನ್ನ ಮಾಡ್ಕೊಂಡಿದ್ದಾರೆ. ತುಂಬಾ ದೊಡ್ಡ ದೊಡ್ಡ ಫಿನಾನ್ಸ್ ಲಾಸಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಸಾಲಗಳನ್ನು ಕೂಡ ಮಾಡ್ಕೊಂಡಿರ್ಬೋದು. ಇಲ್ಲಿ ಇದು ಪೆಂಟಿಕಲ್ಸ್ ಅಂದ್ರೆ ಫಿನಾನ್ಸ್ ನ ತೋರಿಸುತ್ತೆ. ಅವರು ಫಿನಾನ್ಷಿಯಲಿ ಎಷ್ಟು ಹೆಲ್ದಿ ಆಗಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದೆ. ಅಂಡ್ ಮೋರ್ ಓವರ್ ಅವರಿಗೆ ನಿಮ್ಮನ್ನು ಕೂಡ ಕಳ್ಕೊಂಡಿರೋದು ಅಥವಾ ಥರ್ಡ್ ಪಾರ್ಟಿ ಕಡೆ ಹೋಗಿರೋದ್ರಿಂದ ಸಖತ್ತು ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದೀನಿ. ಲಾಸ್ ಮತ್ತೆ ಪ್ರಾಬ್ಲಮ್ ಫೇಸಿಂಗ್ ಎರಡು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ಈ ಒಂದು ಸಿಚುವೇಶನ್ ಈ ವ್ಯಕ್ತಿಗೆ ಜಾಸ್ತಿ ದಿನ ಇರಲ್ಲ, ಸ್ವಲ್ಪ ದಿನಗಳ ಕಾಲ. ಯಾಕೆಂದ್ರೆ 5 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಮೈನರ್ ಅರ್ಕನ್ ಆಗಿರೋದ್ರಿಂದ ಇದು ಒಂದು ಸಿಚುವೇಶನ್ ಕಾರ್ಡ್. ಈ ಸಿಚುವೇಶನ್ ನ ಪಾಸ್ ಮಾಡ್ಕೊಂಡು ಹ್ಯಾಂಡಲ್ ಮಾಡ್ಕೊಂಡು ಒಂದ್ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇವರು ಹೋದ್ರೆ ಹಣನ ಮೇ ಬಿ ಇವರಿಗೆ ಜಾಸ್ತಿ ಒಳ್ಳೆ ದಿನಗಳು ಒಂದ್ ಸ್ವಲ್ಪ ದಿನಗಳಾದ್ಮೇಲೆ ಅಂದ್ರೆ ಕೆಲವೊಂದು ಮಂತ್ ಕೆಲವೊಂದು ಡೇಸ್ ಆದ್ಮೇಲೆ ಈ ವ್ಯಕ್ತಿ ಸರಿ ಹೋಗ್ತಾರೆ. ಮತ್ತೆ ಬ್ಯಾಕ್ ಟು ಅವ್ರದ್ದೇನ್ ಲೈಫ್ ಇದೆ ಮತ್ತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅದೆಲ್ಲದನ್ನು ಕಂಡುಕೊಳ್ಬಹುದು. ಮತ್ತೆ ಫಿನಾನ್ಸ್ ಬರೋದಕ್ಕೆ ಸ್ಟಾರ್ಟ್ ಕೂಡ ಆಗ್ಬೋದು. ಸೊ ಈ ಒಂದು ಇಂಪ್ಯಾಕ್ಟ್ ಸ್ವಲ್ಪ ದಿನಗಳ ಕಾಲ ಅಷ್ಟೇನೆ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ಗೆ ಯಾವಾಗ್ಲೂ ಇನ್ಸೆಕ್ಯೂರಿಟಿ ಕಾಡ್ತಾನೆ ಇರುತ್ತೆ ಅಂತ ಅನ್ಸುತ್ತೆ. ಕೆಲವೊಬ್ಬರಿಗೆ ಬಹಳಷ್ಟು ಲಾಸಸ್ ಗಳೇ ಕಾಣಿಸ್ತಾ ಇದೆ ಇಲ್ಲಿ. ಸೊ ಲಾಸ್ ಅಂದ್ರೆ ಲಾಸ್ ಇನ್ ಎನಿಥಿಂಗ್, ಜಾಬ್ ಆಗಿರ್ಬೋದು ಅಥವಾ ಮೆನಿ ಥಿಂಗ್ಸ್ ಇನ್ ಲೈಫ್. ಫಿನಾನ್ಸ್ ಕೂಡ ತುಂಬಾ ಲಾಸ್ ಆಗಿರುವಂತದ್ದು ಅಥವಾ ಲೋನ್ ತಗೊಂಡು ಕಟ್ಟಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗಿ ಇನ್ನೊಂದ್ ಕಡೆ ಸಾಲ ಮಾಡ್ಕೊಂಡು ಅಲ್ಲೂ ಕೂಡ ಟೈಟ್ ಮಾಡ್ಕೊಂಡು ಎಲ್ಲ ಕಡೆಯಿಂದಾನು ಸ್ಟ್ರಗಲ್ ಆಗ್ತಾ ಇರೋದು ಆ ತರ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಈ ಪರ್ಸನ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಫಿನಾನ್ಷಿಯಲ್ ಲಾಸಸ್ ಕೂಡ ಅನುಭವಿಸ್ತಾ ಇದ್ದಾರೆ. ಪ್ರೆಷರ್ ಆಗ್ತಾ ಇದಾರೆ ಇವ್ರ ಮೇಲೆ ತುಂಬಾ. ಕೆಲವೊಬ್ರು ಇವರಿಗೆ ಹೆಲ್ಪ್ ಮಾಡೋರು ಇದ್ರೂ ಕೂಡ ಹೆಲ್ಪ್ ನ ನೋಡ್ತಾ ಇಲ್ಲ, ತಗೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲವೊಂದು ಟೆಂಪಲ್ಸ್ ಅಥವಾ ಕೆಲವೊಂದು ಪೆಂಟಿಕಲ್ಸ್ ಎಲ್ಲ ಇದೆ ಇಲ್ಲಿ ಕಾಣಿಸ್ತಾ ಇದೆ. ಹಿಂದೆ ಅವರಿಗೆ ಅವರ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೆಂಟಿಕಲ್ಸ್ ಇದ್ರೂ ಕೂಡ ಆ ವ್ಯಕ್ತಿ ಅದನ್ನ ನೋಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಹಣದ ಸಹಾಯ ಸಿಗ್ಬೋದು. ಇವರು ತುಂಬಾ ಜೀವನ ಕಷ್ಟ ಆದ್ರೆ ಯಾರ ಕಡೆಯಿಂದ ಏನಾದ್ರು ಸಿಗುವಂತ ಚಾನ್ಸಸ್ ಇದೆ ತುಂಬಾ ಟೈಟ್ ಆದ್ರೆ. ಬಟ್ ಈ ವ್ಯಕ್ತಿ ಕೆಲವೊಂದ್ಸರಿ ನೋಡ್ತಾರೆ, ಕೆಲವೊಂದ್ಸರಿ ನೋಡೋ ಪ್ರಯತ್ನ ಮಾಡೋದೇ ಇಲ್ಲ. ನಾನು ಹೆಂಗಿದ್ರು ಸರ್ವೇ ಮಾಡ್ತೀನಿ, ನನ್ ಕೈಲಾಗುತ್ತೆ, ನನ್ಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡು ಅಭ್ಯಾಸ ಇದೆ, ನಾನ್ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಸಹಾಯಗಳನ್ನ ನೋಡ್ದಲೆ ಕೊರೆಯೋ ಚಳಿಯಲ್ಲಿ ಹೊರಗಡೆ ಯಾವ ತರ ಇಲ್ಲಿ ಕಪಲ್ಸ್ ಹೋಗ್ತಾ ಇದಾರಲ್ಲ, ಊಟ ಲೈಕ್ ಬಟ್ಟೆ ಏನು ಇಲ್ಲದೆ ಒಂದ್ ಶಟರು ಇಲ್ಲದೆ ಯಾವ ತರ ಕಷ್ಟ ಅನುಭವಿಸ್ತಿದ್ದಾರೆ. ಕೆಲವೊಂದು ಕಂಟ್ರಿಗಳಲ್ಲಿ ತುಂಬಾ ಚಳಿ, ಹಿಮ ಎಲ್ಲ ಬೀಳ್ತಾ ಇರತ್ತಲ್ಲ, ಸ್ನೋಫಾಲ್ ಎಲ್ಲ ಆಗ್ತಿರತ್ತಲ್ಲ, ಅದು ಹೊರಗಡೆಯಿಂದ ನೋಡೋದಕ್ ಮಾತ್ರ ಚೆನ್ನಾಗಿರತ್ತೆ. ಅಲ್ಲಿ ಒಳಗಡೆ ಇದ್ಬಿಟ್ಟು ಅನುಭವಿಸ್ತಿರ್ತಾರಲ್ಲ
ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಏನ್ ಕಷ್ಟ ಅಂತ ಹೇಳಿ. ಬಿಕಾಸ್ ಸ್ವಲ್ಪ ಚಳಿ ಆದ್ರೇನೆ ನಮ್ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ. ಇನ್ನು ಕೊರೆ ಅಂತ ಚಳಿ, ಸ್ನೋ ಫಾಲ್ ಎಲ್ಲ ಆಗ್ತಾ ಇದೆ, ಅದ್ರಲ್ಲಿ ನಾವು ಬೇರ್ ಫೂಟ್ ಅಲ್ಲಿ ವಿತೌಟ್ ಏನು ಚಪ್ಪಲಿ ಇಲ್ದಲೆ, ಸ್ಲಿಪ್ಪರ್ ಇಲ್ದಲೆ, ಶೂ ಇಲ್ದಲೆ, ಒಂದ್ ಸ್ವೆಟರ್ ಇಲ್ದಲೆ ನಡ್ಕೊಂಡು ಹೋಗ್ತಿರುವಾಗ ಯಾವ ತರ ನಮ್ಗೆ ಕಷ್ಟಗಳಾಗುತ್ತೆ. ಒಂದ್ ಹೆಜ್ಜೆ ಕೂಡ ಮುಂದಿಡಕ್ ಆಗಲ್ಲ ಐಸಲ್ಲಿ. ಸೊ ಇಲ್ಲಿ ಆ ಪರ್ಸನ್ ಏನೇನು ಪ್ರೊಟೆಕ್ಷನ್ ಇಲ್ದಲೆ ಅಂಡ್ wounded ಆಗಿ ಒಂದು ನೀವು ನೋಡ್ಬೋದು ಆ ಪರ್ಸನ್ ಲೈಕ್ ಫಿಸಿಕಲಿನೂ ಕೂಡ ಸ್ವಲ್ಪ ಚಾಲೆಂಜಿಂಗ್ ತರ ಇದೆ. ಸೊ ಒಂದೇ ಕಾಲಲ್ಲಿ ನಡ್ಕೊಂಡು ಹೋಗೋದು ಹೆಂಗಿರುತ್ತೆ. ಸೊ ಆ ತರ ಒಂದು ಕಷ್ಟಗಳನ್ನ ಗೊತ್ತು ಹೋಗ್ತಾ ಇದಾರೆ ಇವಾಗ. ಇವೊಂದು ಯಾರಾದ್ರೂ ಇಲ್ಲಿ ಹೆಲ್ಪಿಂಗ್ ಮಾಡಕ್ ರೆಡಿ ಇದ್ರು ಕೂಡ ಪರ್ಸನ್ ಹೆಲ್ಪ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಇಲ್ಲಿ. ಸೊ ಅವ್ರ ಪಾಡಿಗೆ ಅವರು ನನ್ ಕೈಲಾಗತ್ತೆ ಅಂತ ನಡ್ಕೊಂಡು ಹೋಗ್ತಾ ಇರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾನೇ ಲಾಸ್, ಇದು ತುಂಬಾ ಜಾಸ್ತಿನೇ ಇಂಪ್ಯಾಕ್ಟ್ ಆಗಿರುವಂತದ್ದು ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಮೇಜರ್ ಇಂಪ್ಯಾಕ್ಟ್ ಗಳು ಆಗಿರೋದು ಕಾಣಿಸ್ತಾ ಇದೆ. ಇನ್ನು 5th ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಕಪ್ಸ್ ಬಂದಿದೆ. ಕಿಂಗ್ ಆಫ್ ಕಪ್ಸ್ ಬಂದ್ಬಿಟ್ಟು ಕರೇಜ್ ನ ತೋರಿಸುತ್ತೆ. ಮೇ ಬಿ ಈ ಪರ್ಸನ್ಗೆ ಎಷ್ಟೇ ಕಷ್ಟ ಬಂದ್ರು ಮೇ ಬಿ ಈ ಪರ್ಸನ್ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಸ್ಟೆಬಿಲಿಟಿನ ತಗೊಂಡ್ ಬರುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಜೀವನದಲ್ಲಿ. ಅಂಡ್ ರಿಲೇಶನ್ಶಿಪ್ ಅಲ್ಲೂ ಸ್ಟೆಬಿಲಿಟಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂಡ್ ತುಂಬಾ ಜಾಸ್ತಿ ಎಮೋಷನ್ ಆದಾಗ ಬೇಗ ಬೇಗ ಆಕ್ಷನ್ ತಗೊಂಡ್ಬಿಟ್ಟು ಬೇಗ ಬೇಗ ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಅಂಡ್ ಇವರಿಗೆ ಎಮೋಷನ್ ಆದ್ರೇನೆ ಅದು ಆಕ್ಷನ್ ಬರೋದು. ಏನಾದ್ರು ಮಾಡ್ಬೇಕು ಅಂದ್ರೆ ಎಮೋಷನ್ ಆಯ್ತು ಅಂದ್ರೆ ಸಡನ್ ಆಗಿ ಆಕ್ಷನ್ ತಗೊಂಡ್ ಬರೋ ಕೆಲಸ. ಮೇ ಬಿ ಈ ವ್ಯಕ್ತಿ ಟ್ರಸ್ಟ್ ವರ್ತಿ ನಂಬುವಂತ ವ್ಯಕ್ತಿನೇ, ಬಟ್ ಆದ್ರೆ ಇಲ್ಲಿ ತುಂಬಾ ಕಷ್ಟಗಳು ಅನುಭವಿಸ್ತಾ ಇರೋದ್ರಿಂದ ಬೇಗ ಬೇಗ ಸ್ಟ್ಯಾಂಡ್ ಅಪ್ ತಗೊಂಡು ಬೇಗ ಬೇಗ ಸ್ಟೇಬಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋದು ಜೀವನದಲ್ಲಿ ಕಾಣಿಸ್ತಾ ಇದೆ. ಮತ್ತೆ ನೋಡೋಣ ಏನೇನ್ ಕಾರ್ಡ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದಕ್ಕಿಂತ ಜಾಸ್ತಿ ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ಇಲ್ಲಿ 2 ಆಫ್ ಸೋರ್ಟ್ಸ್ ಬಂದಿದೆ. ಅದು ಕೂಡ ಈ ವ್ಯಕ್ತಿ ಸ್ಟ್ಯಾಂಡ್ ಅಪ್ ತಗೊಂಡು ನಿಂತ್ಕೊಂಡು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಇವ್ರಿಗೆ ಎಲ್ಲ ಅವ್ರ ಜೀವನದಲ್ಲಿ ಸರಿ ಹೋಗೋದು ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಕೆಲವೊಂದು ಮೋಸಗಳು, ಕೆಲವೊಬ್ಬರಿಗೆ ಅವಮಾನ ಮಾಡಿ ಕಳ್ಸಿರೋದು ಅದೆಲ್ಲ ಕೂಡ ಬ್ಯಾಕ್ ಟು ಬ್ಯಾಕ್ ಇವರಿಗೆ ಕೊಡ್ತಾ ಇರ್ಬೋದು. ಅಂಡ್ ಈ ವ್ಯಕ್ತಿಗೆ ಫ್ಯಾಂಟಸಿ ಬದುಕಿನ ಮೇಲೆ ತುಂಬಾನೇ ಆಸೆಗಳು ಜಾಸ್ತಿ ಇದೆ, ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಆಸೆ ಪಟ್ಟಿ ಈ ವ್ಯಕ್ತಿ ಟ್ರ್ಯಾಪ್ ಆಗ್ತಿರೋದು. ಅಂದ್ರೆ ಟ್ರ್ಯಾಪ್ ಆಗೋದು ಅಂದ್ರೆ ಎಲ್ಲ ದೂರದಲ್ಲಿ ಏನೋ ಒಳಿತಿರತ್ತೆ ತಗೊಳಕ್ ಹೋಗೋದು, ಬಟ್ ಆಕ್ಚುಲಿ ಅದು ಇವ್ರು ಅನ್ಕೊಂಡಂಗೆ ವಜ್ರನೋ ಅದು ಡೈಮಂಡ್ ಏನೋ ಆಗಿರಲ್ಲ, ಜಸ್ಟ್ ಒಂದ್ ಲೈಟ್ ಇರ್ಬೋದು ಅಥವಾ ಲೈಟಿನ ಹುಳ ಇರ್ಬೋದು. ಸೊ ಆತರ ಈ ವ್ಯಕ್ತಿ ಹೋಗಿ ಹೋಗಿ ಎಲ್ಲಾ ಕಡೆ ಟ್ರ್ಯಾಪ್ ಆಗ್ತಿದ್ದಾರೆ. ಎಲ್ಲಿ ಹೊಳಿಯತ್ತೋ ಅದನ್ನ ತಗೊಳಕ್ ಹೋಗೋದು. ಯಾರು ಚೆನ್ನಾಗಿರ್ತಾರೆ ಅವ್ರನ್ನ ಬಿಟ್ಟು ಇವ್ರು ಆತರ ಹೋಗ್ಬಿಟ್ಟು ಅಲ್ಲಿ ಟ್ರ್ಯಾಪ್ ಆಗುವಂತದ್ದು. ಸೊ ಅದೇ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಈ ವ್ಯಕ್ತಿ ಮಾಡಿರುವಂತ ಮೋಸಗಳಿಗೆ ಕರ್ಮ ಇವರಿಗೆ ಬ್ಯಾಕ್ ಟು ಬ್ಯಾಕ್ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಸೊ ಈ ವ್ಯಕ್ತಿ ಅದನ್ನ ಗೋತ್ರು ಕೂಡ ಹೋಗ್ತಿದ್ದಾರೆ. ಡೆಫಿನೆಟ್ಲಿ ಇವರು ಕರ್ಮದಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಇವ್ರ ಲೈಫ್ ಅಲ್ಲಿ ರಿಪೀಟ್ ಆಗ್ತಾ ಇರತ್ತೆ ಇದೇ ತರ ಸಿಚುವೇಶನ್. ಯಾವಾಗೆಲ್ಲ ಇವರು ಫ್ಯಾಂಟಸಿ ಬದುಕಿನ ಕಡೆ ಆಸೆ ಮಾಡ್ಕೊಂಡು ಹೋಗ್ತಾರೆ ಅವಾಗೆಲ್ಲ ಈ ವ್ಯಕ್ತಿಗೆ ಇನ್ ರಿಟರ್ನ್ ಕರ್ಮ ಮತ್ತೆ ವಾಪಸ್ ಬರ್ತಾ ಇರತ್ತೆ. ಸೊ ಅದೇ ತರ ಇಲ್ಲಿ ಕೂಡ ಕಾಣಿಸ್ತಾ ಇದೆ. ಮತ್ತೆ ಈ ವ್ಯಕ್ತಿ ಲೈಕ್ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಇಷ್ಟ ಪಡ್ಬೋದು. ಅಂಡ್ ತುಂಬಾನೇ ಬೇಗ ಜಡ್ಜ್ ಮಾಡ್ತಾರೆ ಜನನ, ಯಾರನ್ನು ಇಷ್ಟ ಪಡಲ್ಲ ಬೇಗ ಯಾರ ಮಾತನ್ನು ಕೇಳಲ್ಲ. 1 man runs the show ಅಂತಾರಲ್ಲ, ಆತರ ಇವ್ರೊಬ್ರನೆ ಶೋನ ರನ್ ಮಾಡ್ಬೇಕು, ಅಥವಾ ಒಂದ್ ರಿಲೇಶನ್ಶಿಪ್ ಅಲ್ಲಿ ಅವರೇ ತುಂಬಾ ಗ್ರೇಟು, ನಾನೇ ಎಲ್ಲದನ್ನು ನಡೆಸ್ಬೇಕು, ನನ್ ಕಂಟ್ರೋಲ್ ಅಲ್ಲ ಎಲ್ಲ ಇರ್ಬೇಕು, ಒಂದ್ ಸ್ವಲ್ಪ ಈಗೋನು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ಗೈಸ್, ಇದು ಇವತ್ತಿನ ರೀಡಿಂಗ್. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಬೇಕು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಯ್ತು ಅಂತ ಹೇಳಿ ಅನ್ಕೊಂಡು ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ರೀಡಿಂಗ್ ರೆಸೊನೇಟ್ ಆಗಿಲ್ಲ ಅಂದ್ರೆ ನೀವು ಲೈಕ್ ಜನರಲ್ ರೀಡಿಂಗ್ ತರ ಈ ರೀಡಿಂಗ್ ನ ನೋಡಿ ಎಂಜಾಯ್ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಧನ್ಯವಾದಗಳು.